ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ಬರ್ರಿ, ಬ್ಯಾಸಿಗೆ ಬಂತಂದ್ರೆ ಹೆಣ್ಮಕ್ಳಿಗೆ ಗೌಲಿ ಮಾಡೋದು, ಶಾವಿಗೆ ಮಾಡೋದು, ಸ್ಯಾಂಡ್ವಿಚ್ ಮಾಡೋದು, ಮೆಣಸಿನ್ಕಾಯಿ ಮಾಡೋದು 108 ಏನೇನೋ ವಿಚಾರಗಳಲ್ವಾ ಮಾಡಬೇಕು. ಬಟ್ ಈ ಗೌಲಿನ ನಾವು ನೋಡ್ರಿಲ್ಲೇ ಗೋಧಿ ಹಿಟ್ಟನ್ನು ಕಲಿಸಿಟ್ಕೊಂಡು ಹಿಂಗೆ ಹೊಸ್ಕೊಂಡು ಚೆನ್ನಾಗೆ ಹೊಸ್ಕೊಂಡು ಕುಂದಿರ್ತಿದ್ವಿ. ನಾವೆಲ್ಲ ಇದೇ ಕೆಲಸ ಮಾಡ್ತಿದ್ವಿ. ಆದ್ರೆ ಇದು ಇಡೀ ದಿನ ಕುತ್ಕೊಂಡಾಗ ಒಂದು ಸೇರ್ ಗೌಲಿ ಮಾಡ್ಬೇಕಂದ್ರೆ ನಮ್ಗೆ ಇಡೀ ದಿನ ಬೇಕಾಗತ್ತೆ. ಆದ್ರೆ ಇವಿಷ್ಟು ಗೌಲಿ ಒಂದು ಸೇರಿನ ಮ್ಯಾಲದವ ಇವಿಷ್ಟು ಗೌಲಿ ನಾನು ಕೇವಲ ಅರ್ಧ ಗಂಟೆ ಒಳಗೆ ಮಾಡಿದ್ದೀನಿ. ನೋಡ್ರಿ ಎಷ್ಟು ಸಣ್ಣಗೆ ಬಂದವು. ಅರ್ಧ ಗಂಟೆ ಒಳಗೆ ಮಾಡಿದ್ದೀನಿ. ಈ ಅರ್ಧ ಗಂಟೆ ಒಳಗೆ ಹೆಂಗೆ ಮಾಡಿದ್ದೀನಿ ಅಂತ ಇವತ್ತು ಈ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಬರ್ರಿ. ಇಲ್ಲಿ ನೋಡ್ರಿ, ಮಾಮೂಲಿ ಮನೆಗಿರೋ ಗೋಧಿ ಹಿಟ್ಟನ್ನು ನಾನು ಒಂಚೂರು ಉಪ್ಪು ಹಾಕಿ ಕಲಿಸಿಟ್ಕೊಂಡಿದ್ದೀನಿ. ಗಟ್ಟಿಗೆ ನಾದ್ಕೋಬೇಕು. ಇದನ್ನು ನೀವು ಮೈದಾ ಹಿಟ್ಟಿನಾಗಾರ ಹಚ್ಕೊಡ್ರಿ, ಇಲ್ಲ ಗೋಧಿ ಹಿಟ್ಟಿನಾಗಾರ ಹಚ್ಕೊಂಡ್ರೆ ನಾನು ಇಲ್ಲೇ ಮೈದಾ ಹಿಟ್ಟಿನಾಗ ಹಚ್ಕೊಳತ್ತೀನಿ. ಹಚ್ಕೊಂಡ್ಬಿಟ್ಟು ಈ ಥರ ಹೆರಿಯೋ ಮನೆ ಎಲ್ಲರ ಮನೆಯಾಗ ಇದ್ದೇ ಇರ್ತಲ್ವ. ಆದ್ರೆ ಇಲ್ಲಿ ಮಾಡೋಕ್ಕೆ ನೀನೇ ಮಾಡೋಕ್ಕೆ ಈ ಥರ ಸಣ್ಣಗಿರೋದ್ರಾಗ ಇವನ್ನ ಇಷ್ಟೇ ನೋಡ್ರಿ. ನಿಮ್ಗೆ ಎಷ್ಟೆಷ್ಟು ಸಾಧ್ಯನೋ ಅಷ್ಟೆಷ್ಟು ಹಿಟ್ಟು ತಗೊಂಡ ಹಿಂಗೆ ಮಾಡ್ತಾ ಹೋಗ್ಬೇಕು. ಗೌಲಿ ಬೀಳ್ತಾ ನೋಡ್ರಿ ಅದರೊಳಗೆ ದಪ್ಪಂದು ಬೇಡ, ಸಣ್ಣ ಹೆರಿಯೋ ಮನೆ ಇರುತ್ತಲ್ಲ ಇದ್ರೊಳಗೆ ನೀವು ಮಾಮೂಲಿ ಕಲಿಸಿರ್ತಕ್ಕಂಥ ಗೋಧಿ ಹಿಟ್ಟನ್ನು ಹಿಂಗೆ ಮೈದಾ ಹಿಟ್ಟಿನಾಗಾರ ಎದ್ಕೊರಿ, ಇಲ್ಲ ಗೋಧಿ ಹಿಟ್ಟಿನಾಗಾರ ಎದ್ಕೊಡ್ರಿ. ನಿಮ್ಮ ಚಾಯ್ಸ್ ಅದ. ನಾನಿಲ್ಲೇ ಕಲಿಸಿರೋದು ಗೋಧಿ ಹಿಟ್ಟಿದೆ, ಚಪಾತಿ ಹಿಟ್ಟು. ಬಟ್ ಇದು ಹಚ್ತಿರೋದು ಮೈದಾ ಹಿಟ್ಟು. ಇದನ್ನು ತಗೊಂಡು ಹಿಟ್ಟು ಹಚ್ಕೊಂಡು ಇದ್ರ ಮೇಲೆ ಹಚ್ಚಿ ಹಿಂಗೆ ತಿಕ್ತಾ ಹೋಗ್ಬೇಕು. ನಿಮ್ಮಲ್ಲಿ ಯಾವುದಿರುತ್ತೆ ಅದು ಹೆರಿಯೋ ಮನೆ ಅಂತೂ ಎಲ್ಲರ ಮನೆ ಕೊಬ್ಬರಿ ಸುರಿಯಾಕಂತ ಇದ್ದೇ ಇರುತ್ತೆ. ಅದರೊಳಗೆ ಸಣ್ಣ ಕಣ್ಣಿಂದ್ರಾಗ ಮಾಡಬೇಕು, ದಪ್ಪಂದ್ರಾಗ ಮಾಡಬೇಡ್ರಿ. ಹಿಂಗೆ ಮಾಡ್ತಾ ಹೋಗ್ಬೇಕು. ನಡುವೆ ಏನಾರ ನಿಮ್ಗೆ ಹಿಟ್ಟು ಅಂಟಿದಂಗೆ ಅನ್ಸಕತ್ತಪ್ಪ ಅಂದ್ರೆ ಮತ್ತೆ ಹಿಂಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ನಾವು ಹೆಂಗೆ ಮಾಮೂಲಿ ಕೈಯೊಳಗೆ ಗೌಲಿ ಹೊಸಿಬೇಕಂದ್ರೂ ಕೂಡ ಹಿಟ್ಟು ಹಚ್ಕೊಂಡು ಹೊಸಿತೀವಲ್ವ, ಹಂಗೆ ಇಲ್ಲಿನೂ ಹಿಟ್ಟು ಹಚ್ಕೊಂಡು ಹೊಸಿಬೇಕು. ನೋಡ್ರಿ, ಈಗ ಸ್ವಲ್ಪ ಮಾಡಿ ತೋರಿಸ್ತೀನಿ. ನೋಡ್ತಿದ್ದೀರಲ್ವ, ನನ್ನ ಮಕ್ಕಳ ಕಥೆನೇ ಇದೆ. ಹಿಂಗೆ ಇವ ನಾವು ಕೈಲೇ ಮಾಡಿದ್ರಂಗೆ ಅಗದಿ ಸಣ್ಣಗೇನೆ ಬರ್ತವೆ. ನೀವು ನೋಡ್ಬೋದು, ಸಣ್ಣಗೇನೆ ಬರ್ತವೆ. ಅವೇನು ದಪ್ಪನೂ ಆಗಂಗಿಲ್ಲ. ನೀವು ಸಣ್ಣಂದ್ರೆ ಮಾಡಿದ್ರೆ ಸಣ್ಣಂದ್ರೆ ಬರ್ತವೆ ನೋಡ್ರಿ. ಮತ್ತೆ ಇದನ್ನು ಹಿಟ್ಟನ್ನು ತಗೋತಿರ್ಬೇಕು. ಒಣ ಹಿಟ್ಟಿನಾಗ ಒಂದು ಸ್ವಲ್ಪ ಅದ್ಕೊಂಡ್ಬಿಟ್ಟು ಇದ್ರ ಮೇಲೆ ಹಿಂಗೆ ಒಸಿತಾ ಹೋದರೆ ನಿಮ್ಮದು ಒಂದು ಸೇರಲ್ಲ, 2 ಸೇರಲ್ಲ, ಮಸ್ತಾಗಿ ಗೌಲಿ ಮಾಡ್ಕೋಬಹುದು. ಗೌಲಿ ಮಾಡೋ ಆಸೆನೂ ತೀರುತ್ತೆ. ದಿನ ಗೌಲಿ ಪಾಯಸ ಮಾಡಿದರೂ ಕೂಡ ಸಾಕಾಗಲ್ಲ. ಹಂಗೆ ಮಸ್ತಾಗಿ ಗೌಲಿನ ಮಾಡಿಟ್ಕೋಬೋದು ನೋಡಿರಿ. ಈ ವಿಧಾನ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ವಿಡಿಯೋಗಂದ್ರೆ ಕಮೆಂಟ್ಸ್ ಹಾಕ್ರಿ. ಈ ವಿಧಾನ ಚೆನ್ನಾಗಿ ಅನಿಸಿದವರು ಕಮೆಂಟ್ಸ್ ಹಾಕ್ರಿ. ಯಾರ್ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಹಿಂಗೆ ಮಾಡ್ತಾ ನೀವು ಹೊರಗೆ ಬಿಸಿಲು ಇರುತ್ತಲ್ಲ ಅವಾಗಲೇ ಹಿಂಗೆ ಮಾಡ್ತಾ ಒಂದೊಂದು ತಟ್ಟೆ ಒಳಗೆ ಮಾಡ್ಕೊಳ್ಳೋದು. ಹಾಗೆ ಮನೆಗೆ ಹಾಕ್ತಾ ಹೋದರೆ ಒಣಗಿ ಒಂದೇ ದಿನದೊಳಗೇ ಸಾಕಷ್ಟು ಗೌಲಿನ ನೀವು ಮಾಡ್ಕೋಬಹುದು. ಥ್ಯಾಂಕ್ ಯು. ಅದ್ರಾಗೆ ಕೂರ್ಸಿದ್ವಿ ಸಂಜೆ ವರ್ಷ ಮಾಡೋಣ ಅಂತ ಅಂದಿದ್ದೀವಿ. ಗೌಲಿ ಪಾಯಸ ಅಂದ್ರೆ ಯಾರ್ಯಾರಿಗೆ ಇಷ್ಟ ಹೇಳ್ರಿ. ನೋಡ್ರಿ, ಇಲ್ಲಿ ಇವು ಕೈಯಲ್ಲಿ ಮಾಡಿರೋವಂಥ ಗೌಲಿ. ಈ ಗೌಲಿ ಪಾಯಸ ಮಾಡಕ್ಕೆ ನಾನು ನೋಡ್ರಿ, ನೀರು ಕುದೀತಾ ಇತ್ತು. ಕುದಿಯೋ ನೀರಿಗೆ ನಾವು ಮಾಡಿ ಒಣಗಿಸಿರುವಂಥ ಗೌಲಿನ ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಯೋಷ್ಟೊತ್ತಿಗಿಲ್ಲ ಇನ್ನೊಂದು ಒಲೆ ಮೇಲೆ ನಾನು
ನೀರು ಕ್ಯಾಕ್ ಇಟ್ಕೊಂಡೇನಿ. ಇದು ಅದಕ್ಕಂತ ನೋಡ್ಬೋದು ನೀವು, ಬೆಲ್ಲ ಕರಗಿಸಿ ಹಾಕ್ಬೇಕಲ್ಲ ಅದಕ್ಕೆ, ಹಾಗಾಗಿ ಬೆಲ್ಲ ಕರಗಿಸ್ಕೊಳತ್ತೀನಿ. ನಿಮ್ಮ ಪಾಯಸಕ್ಕೆ ತಕ್ಕಂತೆ ನೀವು ಸ್ವೀಟನ್ನು ಹೆಚ್ಚು ಕಮ್ಮಿ ಮಾಡಿಕೊಡ್ರಿ. ನಾನಿಲ್ಲಿ ಮಾಡ್ತಿರೋದು ಸ್ವಲ್ಪ ಪ್ರಮಾಣದಲ್ಲಿ ಹಂಗಾಗಿ 2 ಅಚ್ಚು ಬೆಲ್ಲ ಮಾತ್ರ ತೊಗೊಂಡಿದ್ದೀನಿ. ಜಾಸ್ತಿ ಮಾಡಿದಾಗ ಜಾಸ್ತಿ ಮಾತ್ರ ಹಾಕ್ಬೋದು ನೋಡಿರಿ. ಇವಾಗ ನಾವು ತೊಗೊಂಡಿರೋ 2 ಅಚ್ಚು ಬೆಲ್ಲ ಕಂಪ್ಲೀಟಾಗಿ ಕರಗ್ತು. ಇನ್ನೊಂದು ಚೂರು ಐತಿ, ಆಲ್ಮೋಸ್ಟಲ್ಲಿ ಕರಗೈತಿ ನೋಡಿರಿ. ಇವಾಗ ಇಲ್ಲಿ ಬೆಲ್ಲನೂ ಕರಗೈತಿ, ಇಲ್ಲಿ ನಮ್ದು ಗೌಲಿನೂ ಕೂಡ ಕುದ್ದಿದ ನೋಡಿರಿ, ಕುದ್ದು ಗಟ್ಟಿ ಆಗೈತಿ. ಇವಾಗ ಬೆಲ್ಲದ ಪಾಕನ ಇದಕ್ಕೆ ಸೇರಿಸ್ಕೊಡೋಣ. ನಾವು ಬೆಲ್ಲದ ಪಾಕ ತಗೊಂಡಿದ್ದೀವಲ್ಲ, ಆ ಬೆಲ್ಲದ ಪಾಕನ ಇವಾಗ ಇದಕ್ಕೆ ನಿಧಾನಕ್ಕೆ ಹಿಂಗೆ ಸಾನ್ಗಿ ಸಹಾಯದಿಂದ ಸುಟ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಹೊಲಸು ಇತ್ತಪ್ಪ ಅಂದ್ರೆ, ಅಥವಾ ಕಡ್ಡಿ ಕಸ್ರಿ ಏನೋ ಅಂತಾರಲ್ಲ, ಹಂಗೇನೋ ಇತ್ತಪ್ಪ ಅಂದ್ರೆ ಅದೆಲ್ಲ ಸಾನಿಗೆ ಒಳಗೆ ಬರ್ತೈತಿ. ನಮ್ಮದು ಏನೂ ಬಂದಿಲ್ಲ ಆಲ್ಮೋಸ್ಟ್ ಅಲ್ಲಿ, ಯಾಕಂದ್ರೆ ಅಚ್ಚು ಬೆಲ್ಲ ತೊಗೊಂಡಿರೋದು, ಹಂಗಾಗಿ ಅದು ಅಷ್ಟೊಂದೇನು ಕಡ್ಡಿ ಅದು ಏನು ಬರೋಂಗಿಲ್ಲ ಅದ್ರಾಗ. ಆದರೂ ಕೂಡ ಒಂದು ಸೋಸಿಬಿಟ್ರೆ ಅನುಮಾನ ಇರೋಂಗಿಲ್ಲ. ಇಲ್ದಿದ್ರೆ ತಿನ್ನೋದ್ನಾಗ ಎಲ್ಲೋ ಏನೋ ಒಂದು ಕಬ್ಬಿನ ಶಿಪ್ಪಿ ಅಂಥದ್ದು ಕಡ್ಡಿ ಅಥವಾ ಏನೋ ಬಂದುಬಿಟ್ರೆ ತಿನ್ನೋಕೆ ಮನಸ್ಸು ಬರೋಲ್ಲ. ಎಷ್ಟೇ ನಾವು ಅಮೃತನೇ ತಿಂತಿದ್ರು ಕೂಡ ನಡು ಒಂದು ಏನೋ ಹಳ್ಳ ಸಿಕ್ಬಿಟ್ರೆ ಆಹಾರ ಮ್ಯಾಗಿನ ಇಂಟ್ರೆಸ್ಟ್ ಹೋಗಿಬಿಡುತ್ತಂತಾರಲ್ಲ, ಹಾಗೆ. ಇಷ್ಟೇ ನೋಡಿರಿ, ಸಿಂಪಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕು. ಇವಾಗ ಬೆಲ್ಲ ಮತ್ತು ಗೋಲಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡ್ಬಿಟ್ರೆ ಇಷ್ಟೇ ಸಿಂಪಲ್ಲಾಗಿ ಗೌಲಿ ಪಾಯಸ ರೆಡಿ ನೋಡಿರಿ. ಇದು ಇನ್ನೊಂದು ಸತಿ ಕುದಿಬೇಕು ಇನ್ನೂ ಚೆನ್ನಾಗಿ, ಮತ್ತೊಂದು ಸ್ವಲ್ಪ. ಆಲ್ರೆಡಿ ಗೌಲಿ ಕುದ್ದಾವೆ, ಆದರೂ ಇವಾಗ ಬೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಇನ್ನೊಂದು 5 ನಿಮಿಷ ಕುದಿಸಿದ್ರೆ ನಮ್ದು ಗೌಲಿ ಪಾಯಸ ರೆಡಿ ಆಕೈತಿ ನೋಡಿರಿ. ಇವಾಗ ನಮ್ದು ಗೌಲಿ ಪಾಯಸ ರೆಡಿ ಆಯ್ತು. ಬರ್ರಿ ಹಂಗಾರೆ ಬಿಸಿ ಬಿಸಿ ಗೌಲಿ ಪಾಯಸಕ್ಕೆ ಇವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ಸೈಡಿಗೆ ಒಂದು ಸ್ವಲ್ಪ ಸ್ಯಾಂಡಿಗೆ ಹಪ್ಪಳ ಎಲ್ಲ ಇಟ್ಕೊಂಡು ತಿಂದ್ರೆ ಅದರ ಮಜಾನೇ ಮಜಾ. ತಿಂದವರೇ ಬಲ್ಲ ಅದರ ರುಚಿ ಅಂತಾರಲ್ಲ, ಹಾಗೆ ನೋಡಿರಿ. ಬಿಸಿ ಬಿಸಿ ಗೌಲಿ ಪಾಯಸ ಜೊತೆಗೆ ಹಪ್ಪಳ ಜೊತೆಗೆ ಉಪ್ಪಿನಕಾಯಿ ತಿಂದವನೇ ಬಲ್ಲ ಅದರ ರುಚಿ ನೋಡಿದ್ರಲ್ಲ ಸ್ನೇಹಿತರೆ, ಗೌಲಿ ಪಾಯಸ ಇಷ್ಟೇ ಸಿಂಪಲ್ಲಾಗಿ ಸರಳವಾಗಿ ಹಂಗೆ ಅಷ್ಟೇ ರುಚಿಯಾಗಿತ್ತು ನಮ್ಮ ಇವತ್ತಿನ ಪಾಯಸ. ನಿಮಗೆ ಯಾರಿಗೆಲ್ಲ ನಮ್ಮ ಈ ವಿಧಾನ ಇಷ್ಟ ಆಯಿತು ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹಂಗೆ ವಿಡಿಯೋನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಿಂಗೆ ನೋಡೋ ಮೂಲಕ ಏನಾಗ್ತೈತಪ್ಪ ಅಂದ್ರೆ ನಾವು ಹಾಕೋ ವಿಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೊತೆಗೆ ಗುಡ್ ನೈಟ್ ಕೂಡ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರೂ ಫ್ರೀ ಮಷಿನ್ ಇದು, ಯಾವುದೇ ದುಡ್ಡು ಕೊಟ್ಟು ಹೊಸ್ದಾಗೆ ತರಬೇಕಂತಿಲ್ಲ. ಎಲ್ಲರ ಮನೆಯಾಗ ಇರ್ತಕ್ಕಂಥ ಮಷಿನ್ ಇದು. ಅದನ್ನೇ ಬಳಸ್ಕೊಂಡು ಈಸಿಯಾಗಿ ಭಾಳಷ್ಟು ಗೌಲಿನ ಒಂದೇ ದಿನದಲ್ಲಿ ಮಾಡೋದು ನೋಡಿದ್ರಿ. ಹಂಗೆ ಮಾಡಿರೋ ಗೌಲಿನ ಸಾಯಂಕಾಲಕ್ಕೆ ಪಾಯಸ ಮಾಡ್ಕೊಂಡು ತಿಂದಿದ್ದು ಕೂಡ ನೋಡಿದ್ರಿ. ಹಿಂಗೆ ನೀವು ನಿಮ್ಮ ಮನೆಯೊಳಗೆ ಒಂದು ಸಲ ಯಾರು ಪ್ರಯತ್ನ ಪಡ್ರಿ, ನಿಜವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ರಯತ್ನ ಮಾಡಿರಿ, ಮಾಡಿದ ಮೇಲೆ ಹೇಳ್ರಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ. ಇದಂತೂ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ, ಯಾಕಂದ್ರೆ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಗೌಲಿ ಪಾಯಸ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಅದರಲ್ಲಿ ಬಿಸಿಲಲ್ಲಿ ಮಾಡೋದು, ಆಮೇಲೆ ಮಳೆಗಾಲ ಚಳಿಗಾಲ ಬಂದಂಗೆಲ್ಲ ಒಂದಿಷ್ಟು ಗೌಲಿ ಇದ್ರೆ ತಗೋ ಗೌಲಿ ಪಾಯಸ ಮಾಡು ಅನ್ನೋದು ಎಲ್ಲರ ಮನೆಯಾಗೆ ಸಹಜ. ಆದರೆ ಏನು ಮಾಡೋದು ಕಷ್ಟ ಆಗಿತ್ತು. ಇವತ್ತು ನಾನು ಇದನ್ನು ಈ ರೀತಿ ಮಾಡ್ಕೊಂಡು ಒಂದು ಸತಿ ನೋಡೀನಿ, ಭಾಳ ಚೆನ್ನಾಗಿ ಅನ್ನಿಸ್ತು, ಈಸಿ ಅನ್ಸನ ನಾನು ಕೂಡ ಹಿಂಗೆ ಮಾಡಿದ್ದೆ. ನೀವು ಕೂಡ ಮಾಡಿ ಟ್ರೈ ನೋಡಿ ಹೇಳ್ರಿ.